ಇನ್ನು ಚಿರತೆ ಬಗ್ಗೆ ಮಾತಾಡಲೇಬೇಕು. ಚಿರತೆ ಹುಡುಕ್ತಾನೆ ಇದ್ದಾರೆ, ಚಿರತೆ ಸಿಗ್ತಾ ಇಲ್ಲ. 3 ದಿನ ಕಳೀತು, ಚಿರತೆ ಹುಡುಕಾಟ ನಿಂತಿಲ್ಲ. ಬ್ಯಾಡ್ರಳ್ಳಿ ಭಾಗದಲ್ಲಿ ಜನ ಓಡಾಡಕ್ಕೆ ಹೆದರ್ತಾರೆ. ಅರಣ್ಯ ಸಿಬ್ಬಂದಿ ಕೂಡ ಬೋನ್ ಇಟ್ಟು ಕಾಯ್ತಾ ಇದೆ. ಬೋನ್ ಹಾಕಿದ್ದಾರೆ, ಬಲೆ ಹಾಕಿದ್ದಾರೆ. ಜೊತೆಗೇನು ಅಂದರೆ ಅದಕ್ಕೆ ಬಹಳ ಪ್ರಿಯವಾದಂಥ ಆಹಾರ ಅಂತಂದರೆ ನಾಯಿ, ಡಾಗ್ ಮೀಟ್ ಇದೆಯಲ್ಲ, ಅದು ಚಿರತೆಗೆ ಬಹಳ ಇಷ್ಟ. ಹಾಗಾಗಿನೇ ಒಂದಿಷ್ಟು ನಾಯಿಗಳನ್ನು ಕಟ್ಟಿ ಕಾಯ್ತಾ ಇದ್ದಾರೆ, ಸಿಗ್ತಾ ಇಲ್ಲ. ಡ್ರೋನ್ ಮುಖಾಂತರ ಹುಡುಕುವಂಥ ಪ್ರಯತ್ನಗಳಾಯಿತು ನಿನ್ನೆ ಎಲ್ಲ. ಎಲ್ಲೆಲ್ಲಿದೆ ಏನು ಎತ್ತ ಅಂತ ಸಿಗ್ತಾ ಇಲ್ಲ. ಟೈಮು ವಿಡಿಯೋದಲ್ಲಿ ನೋಡಿದ್ರಲ್ಲ, ಎಕ್ಸಾಕ್ಟ್ ಇದೇ ಸ್ಪಾಟಲ್ಲಿ ಹೋಗಿದೆ. ಇದೇ ಸ್ಪಾಟಲ್ಲಿ ಇನ್ನೊಂದ್ಸತಿ ನಿನ್ನೆ ಈ ಕಡೆ ಹೋಗಿದ್ದು. ನಿನ್ನೆ ಮತ್ತೆ ಹೋಗಿದ್ದೆ? ಹಾಂ, ನಿನ್ನೆ ರಾತ್ರಿನೂ ಹೋಗಿದೆ ಈ ಕಡೆ. ಹಿಂಗಾಸಿ ಹೋಗಿದೆ. ಮೊನ್ನೆ ಬಂದಿರೋ ವಿಡಿಯೋದಲ್ಲಿ ಈಗ ಈ ಕಡೆ ಹಸಿ ಹೋಗಿರೋದು. ಈ ಒಂದು 1 ಕಿಲೋಮೀಟರ್ ಡಿಸ್ಟೆನ್ಸ್ 2 ಕಿಲೋ ಎಷ್ಟು ಮನೆಗಳಿದೆ ಸರ್ ಇಲ್ಲಿ? ಎಲ್ಲ 150-200 ಮನೆ ಮೇಲೆ ಇದೆ ಸರ್. ಬಟ್ ತುಂಬ ಡೆವಲಪ್ಮೆಂಟ್ ಆಗಿರೋ ಮನೆ, ಡೆವಲಪ್ಮೆಂಟ್ ಆಗಿರೋ ಏರಿಯಾ. ಬಟ್ ಇದೇ ಫಸ್ಟ್ ಟೈಮ್ ಇಷ್ಟು ವರ್ಷಕ್ಕೆ. ನಾವೊಂದು 15 ಇಯರ್ಸಿಂದ ಈ ಏರಿಯಾದಲ್ಲೇ ಇದ್ದೀವಿ ಸರ್. ಎಷ್ಟು ಭಯ, ಜನ ಓಡಾಡೋದೇ ಕಮ್ಮಿ ಮಾಡಿದ್ದಾರೆ ಅಂತ? ಹಾಂ, ಫುಲ್ ಭಯ ಇದೆ. ನಮ್ಮ ಫಾದರ್ ಆ್ಯಕ್ಚುಲಿ ಎಲ್ಲ ಹೋಗಿದ್ದು ಲೇಟ್ ಆಗೋಯ್ತು. ನಮ್ಮ ಫಾದರ್ ಅದೇ ಹೇಳ್ತಾರೆ, ಬೇಗ ಬರೋಂಗಿಲ್ವಾ. ಓಡಾಡೋ ರೀತಿ ನೋಡಿದ್ರೆ ಆರಾಮಾಗಿ ಓಡಾಡ್ತಾ ಇದೆ ಅಂದರೆ ಅದು ರೆಗ್ಯುಲರ್ ಓಡೋ ಥರನೇ ಇದೆ. ಈ ಆರಾಮಾಗಿ ಹೇಗಿದೆ ಅದು ಹೋಗೋ ಚಲನೆಯನ್ನು ನೋಡಿದ್ರೆ ಎಕ್ಸಾಕ್ಟ್ ಇದೇ ಸ್ಪಾಟಲ್ಲಿ ಬಂದಿರೋದು. ಹೀಗೆ ಹಾರ್ಕೊಂಡು ಹೋಗಿ ಸ್ಥಳೀಯ ಹೇಳಿದಂಥ ಮಾತು ಸತ್ಯ. ಅದು ಇದು ಆರಾಮಾಗಿ ಓಡಾಡ್ತಾ ಇದೆ ಅಂತಂದ್ರೆ ಅದು ಪ್ರತಿನಿತ್ಯ ಓಡಾಡುವಂಥ ಸ್ಥಳವೇ ಗಮನಕ್ಕೆ ಬಂದಿಲ್ಲ ಅಷ್ಟನ್ನೇ. ಜನಕ್ಕೀಗ ಪರದಾಟ ಶುರುವಾಗಿದೆ.